ರೇವಣ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ವತಿಯಿಂದಾಗಿ ಏನು ಮಾಡ್ಬೇಕತ್ರಿ ಸರ? ಎರಡನೆಯ ಸಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಅದಕ್ಕೆ ಏನ ಜ್ಞಾನಿಗಳೊಂದು ಮಾತು ಬಹಳ ಚಂದ ಹೇಳ್ತಾರ. ಏನು ಹೇಳಿದ್ರಿ ಸರ? ಎತ್ತಿನ ಜೋಡಿ ಕೋಣವು ಹೂಡಿದರೆ ಕೋಣವು ಎತ್ತಾದೀತೆ. ಹೌದು ಹೌದು. ಕತ್ತೆಯ ಮುಂದೆ ಕರಿಗಡಬು ಇಟ್ಟರೆ ತಿಪ್ಪೆಯ ಸವರೋದು ಬಿಟ್ಟಿತೆ. ಹೌದು ಹೌದು. ಕೋಡೆಗನ ಕೊರಳಲ್ಲಿ ಕಂಠಮಣಿ ಹಾರ ಹಾಕಿದರೆ ಕೋಡೆಗ ಗುಣವು ಮಂಗ ಬಿಟ್ಟಿತೆ. ಹೌದು. ಅಜ್ಞಾನಿಯ ಗೂಡ ಸುಜ್ಞಾನಿ ಕುತ್ತರ ಸುಜ್ಞಾನಿ ಎಂದಾದರೂ ಅಜ್ಞಾನಿಯಾದಿತೆ. ಹೌದು ಹೌದು. ಮೈಮಾಂತಕ ಮಾಳಿಂಗರಾಯ ಮರ್ತ್ಯ ಲೋಕದೊಳಗ ನಿನ್ನ ಸರಿ ಸಮಾನ ಯಾರಿಲ್ಲ ಎಂದನು ಅಡಿಯಪ್ಪ ಮಾರಾಯ ಅಂತ ಬರ್ಕೊಂಡು ಬಂದ್ರು. ಹೌದಲ್ರಿ ಸರ? ಹೌದು. ಏನ್ ಆತ್ಮೀಯ ಬಂಧುಗಳೇ, ಹಾ, ಈ ಮಾತ ಈ ಕೂಡಿರ್ತಕ್ಕಂಥ ಸಂದರ್ಭದೊಳಗ ಸಭೆದೊಳಗೆ ಯಾಕೆ ಹೇಳಬೇಕಾಗ್ಯದಂತ ಕೇಳಿದ್ರ, ಯಾಕೆ ಹೇಳ್ಬೇಕತ್ರಿ ಸರ? ಒಂದು ಹೊಲದೊಳಗ ಗಳೆ ಏನಾದ್ರು ಹೊಡಿಬೇಕಾದಂತ ಸಂದರ್ಭದೊಳಗ ಹಾ, ಎತ್ತಿನ ಸಂಗಾಟ ಕೋಣ ಏನಾದ್ರು ಹೂಡಿದ್ರಂದ್ರ ಅದೇನು ಗಳೆ ಆಗಲ್ರಿ ಸರ? ಎಷ್ಟೇ ಬಲಿಷ್ಠ ಇರ್ಲಾಕ ಕೋಣ ಎಂದು ಎತ್ತ ಅನಿಸಿಕೊಳ್ಳುವುದಿಲ್ಲ. ಹೌದು ಹೌದು ಹೌದು. ಹಂಗ ಒಂದು ಕತ್ತಿಯ ಮುಂದೆ ಒಯ್ದು ಕೇಸಿ ಬಹಳ ಚಂದ ಬ್ಯಾಳಿಗೆ ಹಾಕಿ ಊರನ್ನ ರುಬ್ಬಿ ಹೌದು ಹೌದು ಕರಿಗಡಬ ಮಾಡಿ ಕೇಸಿ ಕತ್ತಿಯ ಮುಂದೆ ಒಯ್ದು ತಿನ್ನುವಂತಿಟ್ರ ಏನು ಮಾಡ್ತದ್ರಿ ಸರ? ಆ ಕತ್ತಿ ಕರಿಗಡಬ ತಿನ್ನೋದ್ ಬಿಟ್ಟು ಮತ್ತ ತಿಪ್ಪಿ ಮ್ಯಾಗ ಗೊಬ್ಬರ ತಿಲ್ಲಾಕ ಹೋಗ್ತದ. ಅದ್ರ ಗುಣಕ್ಕದ ಹೋಗ್ತದ್ರಿ ಸರ? ಅದ್ರ ಗುಣ ಹಂಗ. ಹೌದು. ಮಂಗ್ಯಾನ ಕೊರಳಾಗ ಮುತ್ತಿನ ಸರದ ಹಾರ ಏನಾದ್ರು ಹಾಕಿದ್ರ ಹೌದು, ಆ ಮುತ್ತಿನ ಬೆಲೆ ಆ ಮಂಗಕ್ಕ ಗೊತ್ತೇ ಇಲ್ಲ. ಹೌದು ಹೌದು ಹೌದು. ಅದು ಆ ಮುತ್ತಿನ ಸರವನ್ನ ಹರಿದು ಹಾ, ಚೆಲ್ಲಾಪಿಲ್ಲಿ ಮಾಡ್ತದ. ಹೌದು. ಅದ್ರ ಮಂಗ ಗುಣ ಬಿಡಂಗಿಲ್ಲ ಅಂತ ಹೇಳ್ತಾರ. ಹೌದಲ್ಲ ಸರ? ಹೌದು. ಎನ್ನ ಆತ್ಮೀಯ ಬಂಧುಗಳೇ, ಹಾ, ಇವತ್ತಿನ ದಿವಸ ನಮ್ಮ ಸಂಗಾಟಿ ಎಂತ ಒಬ್ಬ ಮಾಸ್ತರ್ ಕೂಡನಂತ ಕೇಳಿದ್ರ ಅಂತವ್ ಕೂಡೇನ್ರಿ ಸರ? ಹುಚ್ಚರಾಗ ಹುಚ್ಚಿಲ್ಲ, ಶಾಣ್ಯರಾಗ ಶಾಣೆ ಇಲ್ಲ. ಹಂಗಾರೆ ಅದನ್ನ ತಿನ್ರಿ ಅವ. ತನ್ನಷ್ಟಕ್ಕಿಂತ ಶಾಣೆ ಅಂತ ತಿಳ್ಕೊಂಡು ಸಭದೊಳಗ ಅರ್ಭಟದಿಂದ ಮಾತಾಡ್ಲಕ್ಕ ಪ್ರಾರಂಭ ಮಾಡ್ಯಾರ. ತಮ್ಮ ಡುಬ್ಬ ತಾವು ಚಪ್ಪರ್ಸ್ಕೋಕತ್ತಾರ. ಇಂಥ ದಗದ ಆಗಬಾರದು. ಹೌದು. ನಾವು ಮಾತನಾಡುವಂತ ಮಾತು ಹಾ, 6 ತಿಂಗಳಲ್ಲಿಂದ ಹಿಡ್ಕೊಂಡು 6 ವರ್ಷದ ಮಕ್ಕಳನ್ನ ಹಿಡ್ಕೊಂಡು ತಿಳಿಬೇಕು. 60 ವರ್ಷ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮನುಷ್ಯರಿಗೂ ಕೂಡ ಅರ್ಥ ಆಗಬೇಕು. ಹೌದಲ್ರಿ ಸರ? ಹೌದು. ಅಂತ ಮಾತು ತುಂಬಿದ ಸಭದಾಗ ಸಭಾ ಕೆಡಿಸ್ಲಾರ್ದಂಗ ಮಾತಾಡಬೇಕು. ಹೌದಲ್ಲ? ಹೌದು. ಅದಕ್ಕೇನಂತಾರ? ಏನತ್ತನ್ರಿ ಸರ? ಬಲ್ಲಂತ ಜ್ಞಾನಿಗಳಂತಾರ. ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ನೀವೆಲ್ಲ ಕೂಡಿರ್ತಕ್ಕಂಥ ದೈವ. ಹಾ, ನಾವು ಮೊದಲಿನ ಸಂಧಿಗೆ ಬಂದಾಗ ಸ್ತೋತ್ರ ಮಾಡ್ತಾ ಇದ್ದೆವು. ಹಾ, ಏನಾಯ್ತ್ರಿ? ಅಜ್ಞಾನಿಯ ಬಾಲಕ ಲಗಮಾದೇವಿಯ ಸೇವಕ ಹಾ, ನನ್ನ ಬಾಳಿಗೆ ಬೆಳಕ ಅಂತ ಹೇಳಿದೆವು. ಹೌದು. ಅವಾಗ ಅಂದ್ರ ಅವರು, ಏನಂದ್ರಿ ಸರ? ಏ ಹುಚ್ಚ, ಎಂತವ್ರ ಅದೀವನಿ, ನನಗೆ ಯಾರ್ಯಾರ ಕಲಿಸ್ಯಾರು? ನಿನ್ನ ಗುರುವಿನ ಎಂತ ಹೆಸರದ ಅಜ್ಞಾನಿ ಅಂತೆಲ್ಲ ಅಂದ್ರು. ಹೌದಲ್ರಿ? ಅಂದಾರಲ್ರಿ ಸರ? ಅದಕ್ಕೆ ಮಾಸ್ತಾರ ನಿಮಗೊಂದು ಮಾತು ಕೇಳ್ತೀನಿ. ಏನ್ ಕೇಳ್ಬೇಕೈತ್ರಿ? ನಾವ್ ಏನು ವರ್ಣನೆ ಮಾಡಿ ಮಾತಾಡಕತ್ತೀವಿ ಅದು ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೋರಿ. ಅವ ತಳಕೂತ ಬಾಳ ಹಾರಾಡಕತ್ತಾನ್ರಿ ಅವ. ಮಾತು ಏನಾದ್ರು ಅರ್ಥ ಆಯ್ತಂದ್ರ ಕೂದಲಕ್ಕಿಂತ ಸಣ್ಣದದ ಅಂತ ಹೇಳ್ತಾರ. ಹೌದಲ್ರಿ? ಹೌದು. ಏನು? ಕೂದಲಕ್ಕಿಂತ ಸಾಣದದ. ಜೇರ್ಗತ್ತ ಮಾತು ಅರ್ಥ ಆಗಲಿಲ್ಲ ಅಂದ್ರ ಒಣಕಿಕ್ಕಿಂತ ದಮ್ಮದತ್ರಿ. ಅದಕ್ಕ ಹಂಗ ತಿಳ್ಕೊಬೇಡ ಮಾಸ್ತಾರ. ಹೌದು. ಅಜ್ಞಾನಿ ಬಾಲಕ ಅಂದ್ರ ಯಾರಿಗಂದ್ರು? ಯಾರಿಗಂದ್ರಿ ಸರ? ಸಣ್ಣವ್ರಿಗೆ ಬಾಲಕ ಅಂತಾರ. ತಿಳ್ಕೋ, ಮಾತಿನ ಪ್ರಾಸರ ತಿಳ್ಕೋ. ನೀವ್ ಹ್ಯಾಂಗಿರ ಮಾತಾಡಕ್ ಸ್ಟೇಜಿಗೆ ಹೊಂಟ್ರಿ ಅಂತ ಏಸಿದ್ರಾರೆ ಮಾತಾಡ್ಕತ್ರಿ ಅತ್ತ. ಅದಕ್ಕ ಹಾ, ಅವರು ಸಣ್ಣ ವಯಸ್ಸಿನಾಗ ಅಕ್ಷರ ಜ್ಞಾನ ಇರ್ಲಿಲ್ಲ. ಹೌದು. ಆದ್ರೂ ಅವ್ರ ಭಾವಕ್ಕ ಲಗಮಾದೇವಿ ಹೊಲತಳು. ಹೌದು. ಅವ್ರ ಭಾವಕ್ಕ ಹೊಲತ ಮೇಲೆ ಯಾವಾಗ ಲಗಮಾದೇವಿ ಸೇವಾ ಮಾಡ್ಕೊತ ಹೊಂಟ್ರು, ಹೌದು. ಅವಾಗ ಅಜ್ಞಾನಿ ಇರ್ತಕ್ಕಂಥ ಮನುಷ್ಯ ಹೋಗಿ ಜ್ಞಾನವಂತ ಅನಿಸ್ಕೊಂಡ. ಗುರುವಿನ ಕೂಡಿ ಗುರುವಿನ ಕೂಡಿ ಜ್ಞಾನವಂತ ಅನಿಸ್ಕೊಂಡ್ರು. ಹೌದು. ಆಮೇಲೆ ನಮಗೆ ಬಂದು ಶಿಕ್ಷಣವನ್ನ ಕೊಟ್ರು. ಹೌದು. ಅದಕ್ಕೆ ನಮ್ಮ ಬ್ಯಾಳಿಗೆ ಬೆಳಕಾಗಿರತ್ತ ನಾವ್ ಹೇಳಿವಿ. ಹೌದು. ಏ ನಿನ್ನ ಮಾಸ್ತರ್ಗ ನೀನೇ ಅಜ್ಞಾನಿ ಅಂತೇನೋ ಅಂತಾರ. ಮಾತಾಡಲ್ರಿ ಸರ್? ಮಾತಾಡ್ತಾರ. ತಿಳ್ಕೊಂಡು ಮಾತಾಡ್ರಿ. ಅವ ಮಗಲ ಮತ್ತೊಬ್ಬ ನೋಡ್ಬೇಕ್ರಿ ನೀವು. ಪಿಗ್ಗ ಪುನಃ ಮಾರಗತ್ಲಿ ಆಗ್ಯಾನ. ನನ್ನ ಗುರು ಬೀರಪ್ಪ ಮುತ್ಯಾರು ಹಾ, ಬೆಳೆದಿದ್ದು ನೋಡಿ ನಾ ಹೋಗಿ ಶಿಷ್ಯ ಆಗಿಲ್ಲ. ಹೌದು. ಗುರು ಶಿಷ್ಯ ಸಮನಾಗಿ ಬೆಳ್ಕೊಂಡು ಹೊಂಟೋರು ಹಾಡಿಕೆ ಒಳಗಿದ್ದೇವ್ ನಾವು. ಹೌದಲ್ರಿ? ನಿಮ್ಮಂಗೆ ಎಲ್ಲರೇ ಬೆಳೆದವ್ರ ಬುಡಕ್ಕೆ ಹೋಗಿ ಡೊಗ್ಗದು ಅಂತದ್ದೇ ಯಾವಾರ ನನ್ಬಲ್ಲಿಲ್ಲ. ನೈ ಸುಟ್ಟ ಸುರುವಿಗೆ ಬೀರಪ್ಪ ಮುತ್ಯಾರು ವಿದ್ಯಾ ಕಲಿಸಿದ್ದೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಸರಡಿಗಿ ಬಿ ಗ್ರಾಮದ. ಹೌದು.
ಸರಡಿಗೆ ಬಸವ ಮಾಸ್ತರ್ ಮೇಳಕ್ಕ ಸರಡಿಗೆ ಬಸವ ಮಾಸ್ತರ್ ಜಗತ್ತಿಗೆ ಪರಿಚಯ ಮಾಡಿದ್ರು ಪ್ರಥಮ ಶಿಷ್ಯನ. ಪಟ್ಟದ ಮರಿ ಅದು, ಪಟ್ಟದ ಮರಿ. ಇದು ಹಗರ ಮರಿ ಅಲ್ಲ, ತಿಳ್ಕೊಂಡು ಮಾತಾಡ್ರಿ. ಹೌದು, ಅದಕ್ಕ ಯಾರ ಮುಂದೆ ಮಾತಾಡಿದಾಗ ನಮ್ಮ ಬಲ್ಲಿ ನಡೆಯಲ್ಲತ್ತ. ನೀವು ಯಾರ ಮುಂದ್ರೆ ಮಾತಾಡ್ರಿ, ಯೂಟ್ಯೂಬ್ದಾಗ್ರೆ ಹವಾ ಮಾಡ್ಕೋರಿ. ಆ ಕಡೆಪ್ಪ ಅದು, ಈ ಕಡೆ ನಿಮ್ಮ ಏನು ವಿಜಯಪುರ ಜಿಲ್ಲಾದಾಗ ಹವಾ ಮಾಡ್ಕೋರಿ. ಹೌದು, ನಾವು ಕೆಳಗೆ ಬಂದಿರೋಂದ್ರೆ ನಿಮಗೆ ನಾವೇನು ಅನ್ನೋದಿಲ್ಲ ತಿಳಿಸಿ ಹೇಳಲಕ್ಕ ಮಾಡ್ತೇವು. ಇಂಥ ಕೆಲಸ ನಾವು ಮಾಡ್ತೇವು. ಹೌದು, ಅದಕ್ಕೆ ಸುಟ್ಟ ಸುರುವಿನ ಸಂಧಿಗೆ ಬಂದಾಗ ಅರಬಟ್ಟದಿಂದ ಮಾತಾಡಿದ್ರು. ಏನ್ ಮಾತಾಡಿದ್ರಿ ಸರ? ಅಂತ ಮಾತಾಡ್ಲಕ್ಕ ಮಾತುಗಳ ಜಾಗ ಇದ್ವಲ್ಲಪ್ಪ, ಪುಣ್ಯಕ್ಷೇತ್ರ ಅದ. ನೀನು ಈ ಲಚ್ಚಾಣ ಸಿದ್ಧಲಿಂಗ ಮುತ್ಯಾನ ಬಗ್ಗೆ ಮಾತಾಡು, ಹೌದು, ಎಲ್ಲಾ ಲಿಂಗ ಮುತ್ಯಾರ ಬಗ್ಗೆ ಮಾತಾಡು. ನೀನು ಮಾತಾಡು, ನಾನು ಮಾತಾಡ್ತೀನಿ. ನೀ ಬಿಟ್ಟಿದ್ದು ನಾ ಬಿಟ್ಟಿದ್ದು ಹಿಂಗೆ ಹೇಳಿನಿ. ಇದನ್ನೇ ಸಿಟ್ಟಿಗೆ ತಿಳ್ಕೊಂಡು ಮಾಸ್ತರ ಬಂದ ಕೇಸಿ ಏನ್ ಮಾತಾಡ್ದ? ಕಕ್ಕಳ ಮೇಲೆ ಸಿದ್ದಪ್ಪ ಮಹಾರಾಜರು ಹುಟ್ರು. ಹಾ, ಬಂತನಾಳ ಶಂಕರಲಿಂಗ ಮಹಾರಾಜರ ಬಳಿ ಒಂದು ಶಿಕ್ಷಣ ಪಡೆದ್ರು. ಕಕ್ಕಳ ಮೇಲೆ ಜನಿಸಿದ ಸಿದ್ದಪ್ಪ ಮಹಾರಾಜರು ಸೀದಾ ಬಂತನಾಳಕ್ಕೆ ಹೋಗಿ ಶಿಕ್ಷಣ ಪಡ್ಕೊಂಡ್ರು. ಹೌದು. ಆತ್ಮೀಯ ಬಂಧುಗಳ ನೋಡ್ರಿ, ಪವಾಡಿ ಹಂಗ ಮಾತಾಡ್ತಾರ. 2 ಮಿನಿಟ್ ಬರೀ 2 ಮಿನಿಟ್ ಮಾತಾಡ್ತದ, ಮಾತಾಡಿ ಮುಗಿಸ್ಬಿಡ್ತದ. ಪವಾಡಿ ಖಾಲಿ ಏನ್ ಆಡ್ತದ. ಮಾತಾಡತ್ತ ಒಂದ್ ಕೇಳ? ಸ್ವಲ್ಪ ಸಮಾಧಾನ ತಾಡ್ರಿ ಎಲ್ಲರೂ ಸಭಾ. ಪವಾಡಿ ಹ್ಯಾಂಗದಾವ ಅಂತ ಕೇಳಿದ್ರ, ಹೆಂಗ್ರಿ ಸರ? ಬಂತನಾಳ ಶಂಕರಲಿಂಗರ ಸಂಗಾಟ ಕೂಡ್ಸ್ಯಾರ, ಹಂಗೆ ಐಕ್ಯನೇ ಮಾಡಿಬಿಟ್ರು. ಹೌದು, ಅದು ಹಂಗಲ್ರಿ ಪವಾಡ. ಗೊತ್ತಿತ್ತು ಹೇಳು, ಇಲ್ಲ ಸೊಮ್ಮ ಕುಂದ್ರಬೇಕಪ್ಪ. ಹಿಂಗ ಮಾಡ್ಬೇಕ ಮಾಸ್ತರ. ಹೇಳ್ತೀನಿ ಕೇಳಿ ತಿಳಿದೊಟ್ಟು ನಾವೇನ ಜ್ಞಾನಿಗಳಲ್ಲ. ಹೌದು, ಬೆಳೆಯುವ ಸಿರಿಯು ಮೊಳಕೆಯಲ್ಲಿ ನೋಡು ಎನ್ನುವಂತೆ ಹೌದು, ಲಚ್ಚಾಣದ ಸಿದ್ದಪ್ಪ ಮಹಾರಾಜರು ಕಕ್ಕಳ ಮೇಲೆ ಒಳಗ ಹುಟ್ಟಿ ಬಂದ್ರು. ಕೆರೆಯಾದ ಹೌದಲ್ರಿ ಸರ? ಹೌದು. 5-6 ವರ್ಷದ ಬಾಲಕ ಇದ್ದಾಗ ಶಿಕ್ಷಣ ಪಡಿಲಕ್ಕ ಹೋದ್ರು ಶಾಲಿಗೆ. ಎಲ್ಲಿ ಹೋದ್ರಿ ಸರ? ಶಾಲಿಗೆ ಹೋದ್ರು. ಹೌದು. ಅವಾಗ ಶಾಲೆ ಒಳಗ ದಿನನಿತ್ಯ ಮಾಸ್ತರ್ ಪಾಠ ಮಾಡ್ತಾ ಇದ್ರು. ಹಾ, ದಿನನಿತ್ಯ ಪಾಠ ಮಾಡುವಂಗ ಪಾಠ ಮಾಡಿಕೇಸಿ ಹೋಮ್ವರ್ಕ್ ಕೊಟ್ರು. ಹೌದು. ಅಂದ್ರ ಮನ್ಯಾಗ ಒಂದಿಷ್ಟು ಇಂಥದ್ದು ಬರ್ಕೊಂಡು ಬರ್ರಿ ಅಂತೇಳಿ ಎಲ್ಲಾ ಮಕ್ಕಳಿಗೆ ತಿಳಿಸಿ ಹೇಳಿದ್ರು. ಹೌದು. ಎಲ್ಲಾ ಮಕ್ಕಳು ಯಾಕಾಗ್ಲಕ್ರಿ ಗುರುಗಳ ಅಂತೇಳಿ ಕೇಳಕೇಸಿ ಮಾತಾ ಹಾ, ಮನೆಗೆ ಹೋದ್ರು. ಹೌದು. ಮನೆ ಒಳಗ ನನ್ನಪ್ಪ ಸಿದ್ದಪ್ಪ ಮಹಾರಾಜರು ವಿಚಾರ ಮಾಡ್ತಾರ. ಏನತ್ತ? ಶಾಲಿ ಒಳಗಿರುವಂತ ಮಾಸ್ತರ್ ಕೊಟ್ಟಾರೋ ಈ ಹೋಮ್ವರ್ಕ. ಹೌದು. ಸೃಷ್ಟಿಕರ್ತ ಮಾತು ಕೊಟ್ಟು ಬಂದಿನ ನಾ ಏನು ಏನತ್ತ ಕೊಟ್ಟಿನಿ? ಸದಾ ನಿನ್ನ ನಾಮ ನುಡಿತಿರತ್ತೆ, ತಾಯಿ ಗರ್ಭದಾಗೆ ಮಾತು ಕೊಟ್ಟಿನಿ. ಹೌದು, ಹೌದು. ಈ ಲೌಕಿಕ ಮಾಸ್ತರ್ ಕೊಟ್ಟಿರ್ತಕ್ಕಂತ ಮಾತ ಹಾ, ಮಾಡಬಾರ್ದು. ಹಾ, ತಾಯಿ ಗರ್ಭದೊಳಗ ಮಲಮೂತ್ರದೊಳಗಿದ್ದಾಗ ಏನು ಮಾತು ಕೊಟ್ಟಿನಲ್ಲ ಹಂಗ ನಡಿಬೇಕು, ಹಂಗ ನಡಿಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ಹೌದು. ಪಾಟಿ ಮೇಲೆ ಬಳಪದಿಂದ ಏನು ಬರ್ದ್ರಂತ ಕೇಳಿದ್ರ, ಏನ್ ಬರ್ದ್ರಿ ಸರ? ಓಂ ನಮ ಶಿವಾಯ ಅಂತಕ್ಕಂತ ಪಂಚಾಕ್ಷರಿ ಮಂತ್ರವನ್ನ ಬರೆದ್ರು. ಪಾಟಿ ಮ್ಯಾಗ ಏನು ಬರೆದ್ರು? ಓಂ ನಮ ಶಿವಾಯ ಅಂತಕ್ಕಂತ ಪಂಚಾಕ್ಷರ ಮಂತ್ರವನ್ನ ಬರೆದ್ರು. ಹೌದು. ಬರ್ಕೊಂಡು ಕೇಸಿ ಸಾಲಿ ಟೈಮಿಗೆ ಸಾಲಿಗೆ ಬಂದ್ರು. ಹೌದು. ಎಲ್ಲಾ ಹುಡುಗರು ಬಂದು ಕ್ಲಾಸ್ನಾಗ ಕೂತಾಗ ಮಾಸ್ತರ್ ಅವರು ಬಂದು ಕೇಸಿ ಕೇಳ್ತಾನ. ಎಲ್ಲಾ ಹುಡುಗರಿಗೆ ಕೇಳ್ಕೊಕ್ ಬರ್ತಾ ಇದ್ರು ಒಬ್ಬೊಬ್ರಿಗೆ. ಹೌದು, ಹೌದು. ಅವಾಗ ಎಲ್ಲಾ ಹುಡುಗರಿಗೆ ಕೇಳ್ಕೋತ ಬಂದಂತ ಸಂದರ್ಭದೊಳಗ ಲಾಸ್ಟಿಗೆ ಪಾಳೆ ಯಾರ್ದು ಬತ್ರಿ ಸರ? ಸಿದ್ದಪ್ಪನ ಪಾಳಿ ಬತ್ತು. ಹೌದು. ಸಿದ್ದಪ್ಪ ನೀನು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೇನು, ಹೌದು. ತಗೊಂಡ್ ಬಾ ನಿನ್ನ ಪಾಟಿ ನೋಡಮ್ಮಂದ್ರು. ಹೌದು. ಸರ ನಾನು ಬರ್ಕೊಂಡು ಬಂದಿನ್ರಿ ಅಂದ. ಏನ್ ಬರ್ಕೊಂಬಂದಿ ತೋರ್ಸು. ತೋರ್ಸಂದಾಗ ಪಾಟಿ ಮಾಸ್ತರ್ ಕೈ ಕೊಟ್ರು. ಹೌದು. ಮಾಸ್ತರ ನಿನ್ನೆ ದಿನ ಹೇಳಿದೆ ಬೇರೆ, ಅವ ಬರ್ಕೊಂಡು ಬಂದಿದೆ ಬೇರೆ. ಹೌದು. ಅವಾಗ ಕೇಳ್ತಾರ ಮಾಸ್ತರ, ಸಿದ್ಧಲಿಂಗ ಮಹಾರಾಜರಿಗೆ ಕೇಳ್ತಾರ, ಎಲ್ಲೋ ಸಿದ್ದಪ್ಪ ನಾ ನಿನಗೆ ಏನು ಹೇಳಿನಿ, ನೀ ಏನು ಬರ್ಕೊಂಡು ಬಂದಿದ ಅಂದಾಗ, ಹೌದು. ಇಲ್ರಿ ಮಾಸ್ತರ್ ಅವ್ರೆ, ಹಾ, ನಾನು ನೀವು ಹೇಳಿದ ಬರಿಬೇಕಂತ ಮಾಡಿದ. ಹೌದು, ಹೌದು. ನಿಮಕ್ಕಿಂತ ಮೊದಲ ತಾಯಿ ಗರ್ಭದೊಳಗೆ ಮಾತು ಕೊಟ್ಟಿನಿ. ಏನತ್ತ? ಅದ ನಿನ್ನ ನಾಮ ನುಡಿತೀನಿ ಅಂತ ಹೇಳ್ಕೇಸಿ ಹೌದು. ಅದಕ್ಕೆ ನಾ ಓಂ ನಮ ಶಿವಾಯ ಬರ್ಕೊಂಡಿರಿ ಬಂದೀನಿ ಅಂತ ಹೇಳ್ಕೇಸಿ ಮಾಸ್ತರ್ ಹೇಳಿಬಿಟ್ರು. ಹೌದು. ಅವಾಗ ಮಾಸ್ತರ್ ತಲೆನ ಮಳ್ಳಿ ಇಳಿದು ಬಿಡ್ತು. ಹೌದಲ್ರಿ ಸರ್? ಹೌದು. ಏನಂತಾರ, ಹಾ, ಕರೆ ಡಿಗ್ರಿ ಮುಗಿಸಿ ನಾ ಶಿಕ್ಷಕ ಆಗಿರ್ಬೇಕು, ಹೌದು. ನನಕ್ಕಿಂತ ಹೆಚ್ಚಿನವ ನೀ ಮರ್ತ್ಯ ಲೋಕದಾಗ ಆತಿಪ್ಪ. ಸಿದ್ಧಲಿಂಗ ಮಹಾರಾಜ ಸಿದ್ಧಲಿಂಗ ನೀ ಹೆಚ್ಚಿನವ ಅಂತೇಳಿ ಮಾಸ್ತರ್ ಸಾಬ್ರು 5-6 ವರ್ಷಕ್ಕೆ ಹಾ ಹರಿಸಿ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರೇ. ಹೌದಲ್ರಿ ಸರ್? ಹೌದು. ಇದು ಸಣ್ಣ ವಯಸ್ಸಿನೊಳಗ ಆಗಿರುವಂತ ಪವಾಡ. ಹಾ, ಇದಕ್ಕೆ ಏನಂತಾರ, ಬಾಲ ಲೀಲೆ ಅಂತಾರ. ಹೌದಲ್ರಿ ಸರ್? ಹೌದು. ಹಂಗ ತಾಯಿ ಸಂಗಾಟ ಒಂದು ದಿವಸ ತಾಯಿ ಊರ ಗೌಡ್ತಿ ಹೊಲಕ್ಕೆ ಸದಿಗೆ ಹೋಗಿರ್ತಾಳ. ಹೌದು. ಸದಿಗೆ ಹೋಗಿರ್ತಕ್ಕಂತ ದಿನಮಾನದೊಳಗ ಹೊಲದಾಗ ಏನಾಗ್ತದ ಕೇಳಿದ್ರ, ಸರ
ಅವ್ರ ತಾಯಿ ಗೌಡ್ತಿಯರ ಸಂಗಾಟ ಸದಿ ಹೊಡ್ಕೊತು ನುಂಬಿಡಿದಿರ್ತಾರ. ಹೌದು ಹೌದು ಸಿದ್ದಪ್ಪ ಮಹಾರಾಜರು ಕಣಕಿಯ ದಂಟನ್ನ ತೆಗೆದುಕೊಂಡು ತೆಗೆದುಕೊಂಡು ಆ ಶಿಬಕಿಲಿಂದ ತೇರನ್ನ ಮಾಡಿ ಆಟ ಆಡ್ತಿದ್ರು. ಹೌದು ಹೌದು ಊಟದ ಸಮಯ ಆಯ್ತು. ತಾಯಿ ಮತ್ತ ಹೊಲ್ದಾಗಿರ್ತಕ್ಕಂತ ಗೌಡ್ತಿಯರು ಊಟಕ್ಕೆ ಬಂದ್ರು. ಹೌದು ಸಿದ್ದಪ್ಪ ಕರೀತಾರ, ಏ ಸಿದ್ದಪ್ಪ ಏ ನಿನಗ ಚಿಕ್ಕಪ್ಪ. ಅಸೂರ್ಯ ಆಗ್ಯದಿಲ್ಲೋ, ಹೌದು ಹೌದು ಬಾ ಊಟ ಮಾಡಮ್ಮ ಬಾ ಅಂದಾಗ ಏನತ್ತಾರಪ್ಪ ಅವಾಗ ಅಂತಾನೆ ಸಿದ್ದಪ್ಪ, ಏನತ್ತಾರ್ರಿ ನೋಡ್ರಿ ನೀವೆಲ್ಲ ಊಟಕ್ಕೆ ಕರ್ಲಾಕತ್ತೀರಿ, ಹೌದು ಊಟ ಮಾಡ್ಲಕ್ಕ ಬಾ ಅಂದ್ರ ಹಂಗೆ ಬರವಲ್ಲನ. ಬರವಲ್ಲ ಗೌಡ್ತಿಯರ ನನಗೊಂದು ಮಾತು ಕೊಡ್ರಿ, ನಾನು ನಿಮ್ಮ ಸಂಗಾಟ ಊಟ ಮಾಡ್ತೀನಿ ಅಂದಾಗ ಏನ್ ಕೊಟ್ರಪ್ಪ ಮಾತಾ ಏನಿಲ್ರಿ ಗೌಡ್ತಿಯರ, ಹೌದ್. ಈ ತೇರ್ ಹೇಳಿಲಕ್ ನೀವು ಜಾಗ ಕೊಡ್ತೀನಿ ಅಂದ್ರ ಹಾ ನಾ ಊಟ ಮಾಡ್ತೀನಿ, ಇಲ್ಲ ಇಲ್ಲ ಅಂದ್ರ ಊಟ ಮಾಡೋದಿಲ್ಲ ಅಂದಾಗ ಗೌಡ್ತಿಯರ ಅಂದ್ರು, ಏನತ್ತಾರ ಏ ಇದೇಟ್ರ ಮಾತು ತಮ್ಮ, ಇಷ್ಟೇ ಮಾಡಿದಕ್ಕೆ ಇನ್ನೀಗ ಸಿಬಕಿ ದಂಟಿನ ತೇರ, ಇದಕ್ಕೇನ ಜಾಗ ಕೊಡ್ತೀನಿ ತೋತೇಳ್ಕೇಸಿ ಮಾತು ಕೊಟ್ರು ಪುಣ್ಯಾತ್ಮರೇ. ಹೌದು 6-7 ವರ್ಷದ ಕಂದ ಸಿದ್ದಪ್ಪ ನೋಡ್ದಂಗ ಇವತ್ತಿನ ದಿವಸ ಕಕ್ಕಳ ಮೇಲೆ ಒಳಗ ಆ ಗೌಡ್ತಿ ಹೊಲ್ದಾಗ ತೇರೈತೆ. ಸಿದ್ಧಾಂತದ ಮಾತು ಪುಣ್ಯಾತ್ಮರೇ. ಹೌದು 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 ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಪವಾಡ ಅಂದ್ರ ಹಾ. ಹಿಂಗ ನಡೆದಿರ್ತಕ್ಕಂತಹ ಸಿದ್ಧಾಂತದ ಮಾತುಗಳು ಹೇಳ್ಬೇಕಾಗ್ತದ. ಹಿಂಗ ಹೇಳ್ರಿ ಅವ್ರ ಇಲ್ರಿ ಸರ್ ಬರೇ ಜಗಳದ ಮಾರಿನೇ ಮಾತು ಹೇಳ್ತಾರ ನೀವು ಜಗಳದ ಮಾತು ಯಾರ ಮುಂದೆ ಆಡ್ರಿ, ಜಗಳ ಆಡುವವರು ನಾವಲ್ಲ, ಮತ್ತ ಜಗಳ ಆಡುವಂತ ಜಾಗ ಇದು ಅಲ್ಲ. ಪುಣ್ಯ ಕ್ಷೇತ್ರ ಇದು ಐತಿ, ಪಾವನ ಕ್ಷೇತ್ರ ಐತಿ. ಪಾಪದ ಕರ್ಮಗಳನ್ನ ಇಲ್ಲಿ ಸಿದ್ಧಲಿಂಗನ ಪಾದಕ್ಕೆ ಹಾಕಿ ಹಾಕಿ ಪುಣ್ಯದ ಫಲ ಒಯ್ಲಕ್ ಬಂದಿವಿ ನಾವು ನೀವು ಪುಣ್ಯಾತ್ಮರೇ. ಅವ್ರಿಗೆ ಅದು ಹತ್ತಿಲ್ರಿ ಸರ್ ಅವ್ರಿಗೆ. ಅವ ಯಾಕೆ ನಕ್ಪಾಲಿ ಹಚ್ಕೊಂಡ, ಅಣ್ಣ ಕುಕ್ಕಮ್ ಹಚ್ಕೊಂಡ, ಅಣ್ಣಕ್ ಅಂತ ಪ್ಯಾಂಟ್ ಉಟ್ಕೊಂಡ, ಇಲ್ಲೇನ ಹುಡುಗಾಟಿಗೆ ತೆಗ್ದಿರಿ. ಅದಕ್ಕ ಈ ಹಾಡಿಕೆ ಅನ್ನುವಂಥದ್ದು ಡಂಬರಾಟ ಅಲ್ಲ, ಹಾ ಸಿದ್ಧರ ಸಿದ್ಧಾಟಿಗೆ ಆದ ಸತ್ಯ ಶರಣರ ಲೀಲೆ ಪವಾಡಗಳ ಕೊಂಡಾಡುವಂತ ಶಿವಸ್ಥಾನ ಐತಿ. ಪುಣ್ಯದ ಜಾಗ, ಪುಣ್ಯದ ಜಾಗದೊಳಗೆ ಪುಣ್ಯದ ಮಾತುಗಳು ಆಡ್ರಿ, ಪಾಪದ ಮಾತುಗಳು ಆಡಬೇಡತ್ತೆ ಒಂದು ಸೂಚನೆಯನ್ನ ಕೊಡುತ್ತಾ. ಹೌದ್ ಇನ್ನು ಮುಂದೇನಾದ್ರೂ ಅವಕಾಶ ಸಿಕ್ಕತಂದ್ರ ಸಿಗ್ತದ್ರಿ, ಇದು ಬಿಡದೇ ಇಲ್ರಿ ಅವ್ರಿಗೆ ಇವತ್ತ. ಎಲ್ಲಾರು ಸಂಸಾರವನ್ನ ತ್ಯಾಗ ಮಾಡಿ ಬಂದ ಯಲ್ಲಪ್ಪ ಮಹಾರಾಜರ 3 ದಿವಸ ಮಣ್ಣಾಗ ಕೂತಾರತ್ತೆ ಎಲ್ಲಾರು ಹೇಳ್ತಾರ. ಇದೇ ಜಾಗದಾಗ್ರಿ ಮಣ್ಣಾಗ ಕೂಡೋದಕ್ಕಿಂತ ಪೂರ್ವದೊಳಗ ಹಾ ಏನಾಗ್ಯದ್ರಿ ಗುರುವಿನ ಕೈ ಒಳಗ ಯಾವ ರೀತಿ ದುಡ್ದ, ಏನು ಲೀಲ ಪವಾಡ ಮಾಡ್ದ, ಹೌದ್ ಇರ್ತಕ್ಕಂಥ ಸರಿಜೋಡಿ ಎಲ್ಲಾ ಶಿಷ್ಯರು ಮಾಡ್ಲಾರ್ದಂತ ಕೆಲಸ ಯಲ್ಲಪ್ಪ ಮಹಾರಾಜ ಮಠದಾಗ ಏನು ಮಾಡಿನ ಅಂತಕ್ಕಂಥದ್ದು ಪಾಳೆ ಸಿಕ್ಕರ ಮುಂದಿನ ಸಂಧಿಗೆ ಹೇಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ. ಹೌದು ಇನ್ನು ಬಾಳ ಮಾತಾಡೋದಂಗೆ ನಾಲ್ಕನೇ ಬಂಧುಗಳೇ, ಸರಿಜೋಡಿ ಕೇಳಿದ್ರಿ ಪಾಳೆ ಕೊಡ್ತೀವಿ, ಶಾಂತಿಯಿಂದ ಕೇಳಬೇಕಂತೇಳಿ ವಿನಂತಿಯಿಂದ ಕೇಳಿಕೊಳ್ತೀವಿ. ಹುಸೇನ್ ಬಾಷಾ ಕಕ್ಕ ಇಂಡಿ